ಈ ರೀತಿ ಹುಚ್ಚು ನಾಯಿ ಅಂತ ಬಗಳಿದರೆ ನಿನ್ನನ್ನು ಹಾಗೆ ಬಿಡುವನೆಂದು ತಿಳಿದರೆ ಮೇಲಾಗಿ ನಿಮ್ಮಣ್ಣನ ಸ್ನೇಹ ನಾನೇಕೆ ಮಾಡಿದೆ ಗೊತ್ತೇ? ಯಾಕೆ? ಚಂಗುಲಾಬಿಯಂತಿರುವ ನಿನ್ನ ಕೆನ್ನೆಗೆ ಮುದ್ದಿಸಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿನ್ನ ದೇಹದ ಸುಖ ಸವಿದು ನಿನ್ನ ಹೃದಯದ ರಾಜ ನಾನಾಗುವ ಸುಕನ್ಯಾ. ನೀನು ಒಪ್ಪುವುದಾದರೆ ಹಣ ಆಭರಣ ನೆತ್ತರಕ್ಕೆ ಒಟ್ಟುವೆ. ಏ ಬಂಡ ಗಂಡಸೆ, ನೀ ತೋರಿಸುವ ಹಣ ಆಭರಣ ಎಲ್ಲ ನಾ ಮೆಟ್ಟು ಬಿಟ್ಟು ನನ್ನ ಹಾಕೋ ಎಕ್ಕಡ ಗಂಡು ಹುಲಿಗಳಿಗೆ ಗಂಡ, ಹಿಂಡು ಹುಲಿಗಳಿಗೆ ನಾಯಕನಾದ ಈ ಸಮೂಹಕ್ಕೆ ನಿನ್ನ ಕರುಮಾತೆ ಮುಗಿಯಿತು. ನಿನ್ನ ಶೀಲದ ಕತೆ ಬಾರಲೇ ಅಂದ ಚಂದದ ಹೆಣ್ಣೆ, ಬಿಚ್ಚಿ ತೋರಿಸು ನಿನ್ನ ಅಂಗಾಂಗದ ಅರೆಯ. ನರಸತ್ತನ ಮಾರ್ತನ ಮಗನೇ, ಮೊದಲು ಕೈ ಬಿಡಲೇ ಶ್ರೀಮಂತ ಹುಡುಗಿಯನ್ನು. ಬಡವಿಕಾರಿ, ನನ್ನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡೈಸಿ ಬರುವ ನೀನವಲೇ. ವೀರಾದಿ ವೀರರು ಮೆಚ್ಚಿದ ಈ ಪುಣ್ಯ ಭೂಮಿಯನ್ನು ಧರಿಸಿ ಗಂಡು ಎನಿಸಿಕೊಂಡಿರುವ ಸರದಾರಲೇ. ಬರೀ ಸರದಾರ ಚಲವೇ ಈ ಭೂಮಿ ತಾಯಿಯ ಚೊಚ್ಚಲ ಮಗ ಲಕ್ಷ್ಮಣರು. ಭೂಮಿ ತಾಯಿಯ ಚೊಚ್ಚಲ ಮಗ ಈ ಭೂಮಿ ತಾಯಿಯ ಚೊಚ್ಚಲ ಮಗ ನಾನೆಂದು ಎದುರಾಡಿದ ನಿನ್ನಂತ ಎಷ್ಟೋ ಜನ ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು ಕ್ಷಣದಲ್ಲಿಯೇ ಸಮಾಧಿಗೆ ಆಹುತಿಯಾಗಿದ್ದಾರೆ. ಈ ಯುಗ ಪುರುಷನ ಕೈಯಲ್ಲಿ ಸುಮ್ಮನೆ ಯಾಕೆಂದು ನನಗೆ ಬಿಟ್ಟು ಕೊಟ್ಟು ಇಲ್ಲಿಂದ ಹೊರಟು ಹೋಗಲೇ ಬಟ್ಟ. ಹೊರಟು ಹೋಗಬೇಕೆ? ಹೊರಟು ಹೋಗಲು ಬಂದಿರಲೇ ರಣರಾಡಿ. ಇಂಥ ಹರಿಯದ ಹಕ್ಕಿಯನ್ನು ನಿನ್ನಂತ ಹತ್ತಿನ ಕೈಯಲ್ಲಿ ಬಿಟ್ಟುಕೊಟ್ಟು ಹೋಗಲು ಈ ಲಕ್ಷ್ಮಣನೇನು ನಪುಂಸಕನಲ್ಲೇ? ನಿನ್ನಂತ ಕೆಟ್ಟ ಗಣ ಗದ್ದಳನ್ನು ಹರಿದು ತಿನ್ನುವ ಗಂಡನೇ ಮಗ. ಗಂಡದೆಯ ಮಗ ಏನೇ ಲಕ್ಷ್ಮಣ, ಈ ಗಂಡದೆಯ ವೀರ ನಾನೆಂದು ಎಗರಾಡಿದರೆ ನಿನ್ನ ಎದೆಯ ಮೇಲೆ ಕಾಲಿಟ್ಟು ನಿನ್ನ ನೆತ್ತರು ಕುಡಿಯಬೇಕಾಗುತ್ತದೆ. ಎಚ್ಚರ. ನೆತ್ತಿಯ ನೆತ್ತರವನ್ನೇ ಕುಡಿತೀಯ? ನೆತ್ತಿಯ ನೆತ್ತರವನ್ನೇ ಕುಡಿತೇನೆ ಎಂದು ಬಂದ ನಿನ್ನಂತ ರೂಪದ ರಾಕ್ಷಸರ ಬಟ್ಟ ಬಗೆದು ರಕ್ತ ಕುಡಿದು ಮಾಂಸದ ಮುಕ್ತ ನಡವಣವಾಗಿ ಕತ್ತರಿಸಿ ಹತ್ತು ಕಾಗೆಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ ಲಕ್ಷ್ಮಣನೇ ಅಲ್ಲರೇ. ಸೊಕ್ಕಿದ ಹುಲಿಗಳಿಗೆ ಮಿಕ್ಕಿದ ಹುಲಿ ಏನೇ ಲಕ್ಷ್ಮಣ, ಇದೇ ನಿನ್ನ ಹುಲಿಯ ಆರ್ಭಟವನ್ನು ನಿನ್ನ ತಂದೆ ತಾಯಿಯನ್ನು ಕೊಂದ ಬಂಡ ಪುಂಡರಿಗೆ ತೋರಿಸಬೇಕಾಗಿತ್ತು. ಈ ನಿನ್ನ ಗಂಡಸ್ತನದ ಆರ್ಭಟವನ್ನು ಸಮರ್ಥ ಮತ್ತೊಂದು ಎತ್ತದಿರು ನನ್ನ ತಂದೆ ತಾಯಿ ಕೊಂದ ಕಟುಕರ ಕೆಟ್ಟ ಹೆಸರನ್ನು ಮತ್ತೆ ಎತ್ತಿದರೆ ಅವನಿಗಿಂತ ಮೊದಲೇ ನಿನ್ನ ರುಂಡ ಕಡಿದು ನನ್ನ ಹೊಟ್ಟೆಯನ್ನು ಉರಿತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳಬೇಕಾಗುತ್ತದೆ ಮಗನೇ. ಸೇಡಿನ ಕೆಂಡ ಏನೇ ಲಕ್ಷ್ಮಣ, ಹಾಗೇಕೆ ನರ ಕಿತ್ತಿದ ನಾಯಿ ಅಂತ ಎಗರಾಡುತ್ತಿರುವ ಮಗನೇ. ಈ ಎಗರಾಟ ಪುಂಡಾಟಿಕೆ ಎಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ಸುಮ್ಮನೆ ಎಕ್ಕನ್ನು ನನಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗಲೇ. ಇಲ್ಲದಿದ್ದರೆ ನಿನ್ನ ಎದೆ ಗುಂಡಿಗೆ ಸೇರಬೇಕಾಗುತ್ತದೆ. ಲೇ ಸಮರ್ಥ, ನಿನ್ನ ಈ ಜಿಜುಬಿ ಪಿಸ್ತಲಿಂದ ಈ ಲಕ್ಷ್ಮಣನ ಒಂದು ಕೂದಲು ಸಾವರ್ತನ ಸಾಧ್ಯವಿಲ್ಲ ಮಗನೇ. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ
ಈ ಲಕ್ಷ್ಮಣನ ಕೊಡಲಿಗೆ ಆಹುತಿಯಾಗಬೇಕಾಗುತ್ತದೆ. ಅನುಜೋಕೆ ಮಗನೇ. ಇಂದು ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡ. ಇದರ ಸೇಡು ಮುಂದೆ ಕವಿ ರಮೇಶ್ ನಟಿಸಿದ ಬೇಟೆಗಾರ ಬೇಟ ನಾಟಕದಲ್ಲಿ ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಸರದಾರ ಸಮರ್ಥನೆ ಅಲ್ಲ. ತೇನೆ ಸುನಾಮಿ ಸುಂಟ್ರಗಳು ಯಾವಾಗಲೂ ಒಂದ್ಸತಿನೇ ಬರೋದು. ಅದು ಬರ್ಬೇಕಾದ್ರೆ ಅದು ಭಯ ಇರುತ್ತೆ, ಅದು ಬಂದು ಹೋದ್ಮೇಲೆ ಅದ್ರ ಹವ ಇರುತ್ತೆ. ಈ ಲಕ್ಷ್ಮಣ ಬರೋವರೆಗೂ ಮಾತ್ರ ಬೇರೆ ಹವ. ಈ ಲಕ್ಷ್ಮಣ ಬಂದ್ಮೇಲೆ ಈ ಲಕ್ಷ್ಮಣದೇ ಹವ. ಹೋಗಲೇ ಹೋಗು. ನಿನ್ನಂತ ಕಾಮಕನ ಮಕ್ಕಳನ್ನು ಎಷ್ಟು ಜನ ನೋಡಿಲ್ಲ ಈ ಲಕ್ಷ್ಮಣ. ತಾವ್ಯಾರು? ನಾನು ಶ್ರೀಮಂತ ಸುಕನ್ಯಾ ಅಂತ. ಓಹೋ ಸುಕನ್ಯಾ, ನೀವಾ? ನಾನಿನ್ನು ಬರುತ್ತೇನೆ. ನಿಲ್ಲ ಲಕ್ಷ್ಮಣ, ಯಾಕೆ ಸುಕನ್ಯಾ? ಆ ಸಮರ್ಥನ ಕಾಮದ ಬಂಧನದಿಂದ ಪಾರು ಮಾಡೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಸುಕನ್ಯಾ, ಮಾನವೀಯತೆಯ ಗಂಡು ಯಾರಾದರೂ ನಿನ್ನನ್ನು ಕಾಪಾಡ್ತಿದ್ರು, ಅದರಲ್ಲಿ ಏನು ಸಂಶಯವಿದೆ ಸುಕನ್ಯಾ? ಲಕ್ಷ್ಮಣ, ಈ ನಿನ್ನ ಧೈರ್ಯ, ಶೌರ್ಯ, ಸಾಹಸಕ್ಕೆ ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಐ ಲವ್ ಯು ಲಕ್ಷ್ಮಣ್, ಐ ಲವ್ ಯು. ಸುಕನ್ಯಾ, ನೀನಾಡಿದ ಮಾತು ಸತ್ಯವೆಂದು ಭಾವಿಸಲೇ? ಹಾ, ನನ್ನ ಕುಲ ದೇವರಾಣೆ ಮಾಡಿ ಹೇಳ್ತೀನಿ, ನಾನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನಾನು ಹೇಳುವ ಮಾತು ಸತ್ಯ ಲಕ್ಷ್ಮಣ್. ಹಾಗಾದರೆ ನಮ್ಮ ಹರಿವಿ ಬಸವೇಶ್ವರನ ಇಚ್ಛೆಯಿಂದಂತೆ ನಡೆಯಲಿ. ನಿನ್ನಂತ ಸೂರ್ಯ ಪ್ರೀತಿ ಮಾಡಿದ ನಾನೇ ಭಾಗ್ಯಶಾಲಿ. ಬಾ, ನನ್ನೊಂದಿಗೆ ಒಂದು ಪ್ರೇಮ ಗೀತನಾದ್ರೂ ಆಡಬಾರ್ದು. ಆಯ್ತು ನನ್ನ ಚೆಲುವ. Yeah.